ನಿಟ್ಟೆಯ ಜಸ್ಟಿಸ್ ಕೆಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಯುಎಇ ಅಜ್ಮಾನ್ನ ಹಾರಿಜಾನ್ ವಿಶ್ವವಿದ್ಯಾಲಯ ಮತ್ತು ಯುಎಇ ಬೆಂಗಳೂರು ಚಾಣಕ್ಯ ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಸುಸ್ಥಿರತೆ, ಮರುಕಲ್ಪನೆ, ನಾವೀನ್ಯತೆ, ಸೇರ್ಪಡೆ, ಪರಿಣಾಮ ಮತ್ತು ಭವಿಷ್ಯ ಎಂಬ ವಿಷಯದ ಕುರಿತು 9ನೇ ಅಂತಾರಾಷ್ಟ್ರೀಯ ಸಮ್ಮೇಳನ ನಿಟ್ಟೆ ಜಸ್ಟಿಸ್ ಕೆಎಸ್ ಹೆಗ್ಡೆ ವಿದ್ಯಾಸಂಸ್ಥೆಯಲ್ಲಿ ನಡೆಯಿತು. ಬೆಂಗಳೂರಿನ ಚಾಣಕ್ಯ ವಿಶ್ವವಿದ್ಯಾಲಯದ ಚಾಣಕ್ಯ ಸುಸ್ಥಿರತಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಪಿಜಿ ದಿವಾಕರ್, ಬೆಂಗಳೂರಿನ ಇಸ್ರೋದ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಡಾಕ್ಟರ್ ಪಿಜಿ ದಿವಾಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭೂಮಿಯ ಮೇಲ್ಮೈಯಿಂದ 100 ಕಿಲೋಮೀಟರ್ ಎತ್ತರದಲ್ಲಿ ಕತೆ ಹೇಗೆ ವಿಭಿನ್ನವಾಗಿದೆ, ಸೌರಜ್ವಾಲೆಗಳ ಪ್ರಭಾವದ ಬಗ್ಗೆ ಉಪಗ್ರಹಗಳು ಭೂಮಿಯ ಮೇಲಿನ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಅನಂತರ ಅವರು ಪಂಚಭೂತ ಎಂಬ ಮೂಲಭೂತ ಅಂಶಗಳ ಬಗ್ಗೆ ಮತ್ತು ಸುಸ್ಥಿರವಾಗಿರಲು ನಾವು ಅವುಗಳನ್ನು ಹೇಗೆ ಸಮತೋಲನಗೊಳಿಸಬಹುದು ಎಂಬುದರ ಬಗ್ಗೆ ಮಾತನಾಡಿದರು. So for about 58 countries, what are all the technologies that we need to bring in so that we will be able to implement the SDGs in the respective countries? And India has taken the lead in many of these areas using both space technology as well as the ground-based technologies. As we all know that the world is going through pretty bad times as of now. Literally the globe is on the crossroads, particularly with the kind of emissions we are talking about. ಡಾಕ್ಟರ್ ಫೆಮಿಡಾ ಹ್ಯಾಂಡಿ ಮಾತನಾಡಿ, ಸುಸ್ಥಿರತೆಯು ಹೇಗೆ ಮಹತ್ವಾಕಾಂಕ್ಷೆಯಾಗಿರಬಹುದು ಮತ್ತು ಸೈದ್ಧಾಂತಿಕ ಪರಿಕಲ್ಪನೆಯಾಗಿರಬಹುದು. ಸುಸ್ಥಿರತೆಯು ಹಾನಿಯಾಗದೆ ಪುನರುತ್ಪಾದನೆಗೆ ಏಕೆ ಬದಲಾಗಿದೆ ಎಂದು ಅವರು ಹೇಳಿದರು. ಸುಸ್ಥಿರತೆಯನ್ನ ಮರುಕಲ್ಪಿಸಿಕೊಳ್ಳಬೇಕು ಮತ್ತು ಕೇವಲ ರೋಗ ಲಕ್ಷಣಗಳಲ್ಲ, ಮಾರ್ಗದ ಕಾರಣದ ಮೇಲೆ ಕೇಂದ್ರೀಕರಿಸುವ ಅವಶ್ಯಕತೆ ಇದೆ. ನರಕದ ಹಾದಿ ಯಾವಾಗಲೂ ಒಳ್ಳೆಯ ಉದ್ದೇಶಗಳೊಂದಿಗೆ ಸುಗಮವಾಗಿರುತ್ತದೆ ಎಂದು ಅವರು ಉಲ್ಲೇಖವನ್ನ ಮಾಡಿದರು. ಪ್ರಕೃತಿಯಿಂದ ಕಲಿಯುವ ಮೂಲಕ ಮಾನವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡೆಯಲು ಬಯೋಮಿಮಿಕ್ರಿಯನ್ನ ಹೇಗೆ ಬಳಸಬಹುದು ಎಂದು ಅವರು ಹೇಳಿದರು. Innovations, impact and inclusive futures. I was immediately drawn to it, and when invited to give this keynote address, I was happy to accept. Long before I embarked on my PhD journey, I completed a master's degree in environmental studies. And at that time, when I was doing it, the word sustainability was only beginning to enter the academic and policy conversation. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಿಟ್ಟೆ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾದ ಪ್ರೊಫೆಸರ್ ಡಾಕ್ಟರ್ ಗೋಪಾಲ್ ಮುಗೆರಾಯ್ ಮಾತನಾಡಿ, ತ್ಯಾಜ್ಯವನ್ನ ನಗದು ರೂಪದಲ್ಲಿ ಹೇಗೆ ಪರಿವರ್ತಿಸಬಹುದು ಎಂಬುದರ ಕುರಿತು ಮಾತನಾಡಿದರು ಮತ್ತು ಕಲ್ಲಿದ್ದಲು ಬೂದಿಯನ್ನು ಸಿಮೆಂಟ್ನಲ್ಲಿ ಹೇಗೆ ಸೇರಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಒಂದು ಉದಾಹರಣೆಯನ್ನ ನೀಡಿ ಹೇಳಿದರು. That thoroughly integrates the environmental as well as other parameters. Let me set an example. In India, we started this nuclear power plant in 1941. Today, we produce only 3% of our energy through nuclear power. The reason is nuclear is unclear. Because of the environmental problem, we are not in a position. ಕಾರ್ಯಕ್ರಮದ ಆಹ್ವಾನಿತ ಅತಿಥಿಯಾಗಿರುವ ನಿಟ್ಟೆ ಜಸ್ಟಿಸ್ ಕೆಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ಎಸ್ ಶೆಟ್ಟಿಯವರು ಅರ್ಥಶಾಸ್ತ್ರಜ್ಞರಾಗಿ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇದರಲ್ಲಿ ಎಲ್ಲ ಅಂಶಗಳು ಮತ್ತು ದೃಷ್ಟಿಕೋನಗಳು ಸುಸ್ಥಿರ ಅಭಿವೃದ್ಧಿಗಳಾಗಿ ಸೇರಿದೆ. ಮೂಲಭೂತ ಸಮಸ್ಯೆಗಳು ವಿಭಿನ್ನ ಸುಸ್ಥಿರ ಅಂಶಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದನ್ನು ಹೇಳಿದರು. Middle East was a desert, they are the same places of the civilization. So sustainability was not the present, it is just a mantra from the, when the UN has set up a committee on environment and development, this was. It was there even in the beginning, the issue was there. And when with the industrialization, as well as this trust for economic development by the Western second player, and they passed growing on that concern, and after subsequently developing countries. ಯುಎಇಯ ಅಜ್ಮಾನ್ನ ಹಾರಿಜಾನ್ ವಿಶ್ವವಿದ್ಯಾಲಯ ಕಾಲೇಜಿನ ಹಣಕಾಸು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಡಾಕ್ಟರ್ ರಾಹುಲ್ ಶರ್ಮಾರವರು ಮಾತನಾಡಿ, ನಾವು ಸುಸ್ಥಿರತೆಯ ಎಲ್ಲ ತತ್ವಗಳನ್ನು ಅನುಸರಿಸುತ್ತಿದ್ದರೂ ಈಗ ಸುಸ್ಥಿರತೆಯನ್ನ ಮರುಕಲ್ಪಿಸಿಕೊಳ್ಳುವ ಸಮಯ ಬಂದಿದೆ ಎಂದು ಹೇಳಿದರು. So the thing is that sustainability is not a new term for we Indians. Why? We were worshipping rivers, we were worshipping trees, animals,
even stake also in different parts of the country. ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷರಾದ ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಎಂಎಸ್ ಮೂಡಿತ್ತಾಯ ಮಾತನಾಡಿ, ಬದಲಾವಣೆಯ 2 ಅಂಶಗಳ ಬಗ್ಗೆ ಮಾತನಾಡುವ ಮೂಲಕ ಪ್ರಮಾಣ ಮತ್ತು ವೇಗ, ಸುಸ್ಥಿರತೆಗೆ ಕೊಡುಗೆ ಮತ್ತು ಸ್ಪರ್ಧಾತ್ಮಕ ಪ್ರಯೋಜನದಲ್ಲಿ ಸುಸ್ಥಿರತೆಯನ್ನ ಹೇಗೆ ಬಳಸಬಹುದು ಎಂಬುದರ ಬಗ್ಗೆ ತಿಳಿಸಿದರು. Economics. 2 things are very important. We always talk about, all the problems are also created by these 2 concepts. One is scale. The respect for largeness, everything we to do on a large scale. The second one is the change and speed of change. ಸಮ್ಮೇಳನದ ಸಂಚಾಲಕ ಡಾಕ್ಟರ್ ಟಿ ಮಲ್ಲಿಕಾರ್ಜುನಪ್ಪ ಸಮ್ಮೇಳನದ ಕುರಿತು ಮಾತನಾಡಿದರು. ಪ್ರೊಫೆಸರ್ ಡಾಕ್ಟರ್ ಸುಧೀರ್ ರಾಜ್ ಸ್ವಾಗತಿಸಿ ನಿಟ್ಟೆಯ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರಾಕೇಶ್ ಶೆಟ್ಟಿಯವರು ಧನ್ಯವಾದವಿತ್ತರು. ಖಲೀಲ್ V4 ನ್ಯೂಸ್ ಕಾರ್ಕಳ.